ರಂಜಾನ್ ಶಾಂತಿ, ಸಹೋದರತ್ವ, ದೈವ ಭಕ್ತಿಯ ಸಂದೇಶ ಸಾರುತ್ತದೆ. ಜಿಲ್ಲಾಧಿಕಾರಿ ಶ್ರೀರೂಪ. ನಗರದ ಮರ್ಸಿ ಪಬ್ಲಿಕ್ ಸ್ಕೂಲ್ನಲ್ಲಿ ಇಫ್ತಿಯಾರ್ ಕೂಟ. ಚಾಮರಾಜನಗರ. ಮುಸ್ಲಿಮರ ಪವಿತ್ರ ಹಬ್ಬಗಳ ಪೈಕಿ ಒಂದಾದ ರಂಜಾನ್ ಹಬ್ಬವು ಶಾಂತಿ, ಸಹೋದರತ್ವ, ದೈವ ಭಕ್ತಿಯ ಸಂದೇಶವನ್ನು ಸಾರುತ್ತದೆ ಎಂದು ಜಿಲ್ಲಾಧಿಕಾರಿ ಶ್ರೀರೂಪ ಹೇಳಿದರು. ನಗರದ ಗಾಳಿಪುರ ಬಡಾವಣೆಯಲ್ಲಿರುವ ಮರ್ಸಿ ಪಬ್ಲಿಕ್ ಸ್ಕೂಲ್ನಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಏರ್ಪಡಿಸಿದ್ದ ಇಫ್ತಿಯಾರ್ ಕೂಟದಲ್ಲಿ ಭಾಗವಹಿಸಿ ಮಾತನಾಡಿದರು. ಮುಂಜಾನೆಯಿಂದ ಸೂರ್ಯಾಸ್ತದವರೆಗೆ ಉಪವಾಸವಿರುತ್ತಾರೆ. ಇಸ್ಲಾಂ 5 ಕಂಬಗಳಲ್ಲಿ ಒಂದಾದ ಉಪವಾಸ ದೇಹ, ಮನಸ್ಸಿನ ನಿಯಂತ್ರಣವನ್ನ ಕಲಿಸುತ್ತದೆ. ದೇವನೊಬ್ಬ, ನಾಮ ಹಲವು ಎಂಬಂತೆ ಎಲ್ಲಾ ಧರ್ಮಗಳು, ಜಾತಿಗಳು ಒಗ್ಗೂಡಿ ಬಾಳಿದರೆ ದೇಶದ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಎಂದರು. ಮರ್ಸಿ ಪಬ್ಲಿಕ್ ಶಿಕ್ಷಣ ಸಂಸ್ಥೆಯವರು ರಂಜಾನ್ ಪ್ರಯುಕ್ತ ಶಾಲೆಯಲ್ಲಿ ಇಫ್ತಿಯಾರ್ ಕೂಟ ಆಯೋಜಿಸಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳ ಪ್ರಮುಖರನ್ನ ಆಹ್ವಾನಿಸಿ ಆಚರಣೆ ಮಾಡುತ್ತಿರುವುದು ಒಂದು ವಿಶೇಷ, ಅರ್ಥಪೂರ್ಣ ಕಾರ್ಯಕ್ರಮ ಇದಾಗಿದೆ. ಎಲ್ಲಾ ಹಬ್ಬವನ್ನು ಎಲ್ಲರೂ ಸೇರಿ ಆಚರಣೆ ಮಾಡುವುದರಿಂದ ತುಂಬಾ ಸಂಭ್ರಮ ಇರುತ್ತದೆ. ವಿವಿಧತೆಯಲ್ಲಿ ಏಕತೆ ಹೊಂದಿರುವ ದೇಶದಲ್ಲಿ ನಾವೆಲ್ಲರೂ ಭಾರತೀಯರು, ಎಲ್ಲ ಧರ್ಮೀಯರು ಅಣ್ಣ ತಮ್ಮಂದಿರಂತೆ ಬಾಳಿದರೆ ದೇಶ ಕೂಡ ಅಭಿವೃದ್ಧಿ ಹೊಂದುತ್ತದೆ ಎಂದರು. ಇಫ್ತಿಯಾರ್ ಕೂಟ ಆಯೋಜಿಸಿರುವ ಶಿಕ್ಷಣ ಸಂಸ್ಥೆ, ಆಡಳಿತ ಮಂಡಳಿ ಹಾಗೂ ಮುಸ್ಲಿಂ ಬಾಂಧವರಿಗೆ ಈ ಮೂಲಕ ರಂಜಾನ್ ಹಬ್ಬ ಶುಭಾಶಯ ಕೋರಿವೆ ಎಂದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಮುತ್ತುರಾಜು, ಜಿಲ್ಲಾ ಪಂಚಾಯಿತಿ ಸಿಇಒ ಮೊನರತ್ ಮಾತನಾಡಿ ರಂಜಾನ್ ಹಬ್ಬದ ಶುಭಾಶಯ ಕೋರಿದರು. ಕಾರ್ಯಕ್ರಮದಲ್ಲಿ ಮುಸ್ಲಿಂ ಧರ್ಮದ ಗುರುಗಳಾದ ಮುಫ್ತಾಫ್ ಮದನಿ, ಡಾಕ್ಟರ್ ರಾಹಿ ಪಿದಾಯಿ, ಚೂಟಾಧ್ಯಕ್ಷ ಮಹಮ್ಮದ್ ಅತ್ಲಾರ್, ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಚಂದ್ರ ಪಾಟೀಲ್, ಎಪಿಪಿ ವಸೀಂ, ಅನ್ಸಾರ್ ಖಾನ್, ನಗರಸಭಾ ಮಾಜಿ ಸದಸ್ಯರಾದ ಎಂ ಮಹೇಶ್, ಅಬ್ರಾರ್ ಅಹಮದ್, ಖಲೀಲ್ ಉಲ್ಲಾ, ಮೊಹಮ್ಮದ್ ಅಮೀಕ್, ಎಂವೈಎಫ್ ಶಾಲೆ ಆಡಳಿತಾಧಿಕಾರಿ ಮೊಹಮ್ಮದ್ ಸಾಬೀರ್, ಹುದಾ ಪಬ್ಲಿಕ್ ಶಾಲೆ ಅಧ್ಯಕ್ಷ ಇಸಾನ್, ಜಾವೀದ್, ಬ್ರೈಟ್ ಚೈನ್ ಸ್ಕೂಲ್ ಅಧ್ಯಕ್ಷೆ ನಾಜಿಯಾ, ಎಂಇಟಿ ಶಾಲೆ ಅಧ್ಯಕ್ಷ ಮೊಹಮ್ಮದ್ ಅಜೀಂ, ಮರ್ಸಿ ಶಾಲೆಯ ಅಧ್ಯಕ್ಷ ಮುಜಾಯಿದ್, ಕಾರ್ಯದರ್ಶಿ ಸಿದ್ದಿಕ್, ಟಿಪ್ಪು ಸುಲ್ತಾನ್ ಅಸೋಸಿಯೇಷನ್ ಅಧ್ಯಕ್ಷ ಮಹಮ್ಮದ್ ಜಾವೀದ್, ವಕೀಲರಾದ ರಾಜೇಂದ್ರ, ಫೈಸಾಲ್, ಮುಸ್ಲಿಂ ಮುಖಂಡರು ಹಾಗೂ ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು ಭಾಗವಹಿಸಿದ್ದರು. ವರದಿ ಹೊಮ್ಮ ನಂಜುಂಡನಾಯಕ, ಪ್ರಜಾಪವ ಟಿವಿ, ಚಾಮರಾಜನಗರ. ಹಾಗೂ ನಮ್ಮ ಮರ್ಸಿ ಶಾಲೆಯ ರಂಜಾನ್ ಒಂದು ಪವಿತ್ರ ಮಂತ್ ಅಂತ ಹೇಳ್ಬಿಟ್ಟು ನಾನಲ್ಲೂ ಅನ್ಕೊಳ್ತೀನಿ. ಯಾಕಂತ ಹೇಳಿದ್ರೆ 30 ದಿನಗಳಲ್ಲಿ ನೀರು ಕೂಡ ಕುಡಿದಾರಂದ್ರೆ ಸಣ್ಣ ಮಕ್ಕಳು ಎಲ್ಲರೂ ಸೇರಿ ಒಂದು ಉಪವಾಸ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಒಂದು ಭಕ್ತಿ ಇರ್ಬೋದು. ಈಗ ಅದೇ ಹೇಳ್ತಾ ಇದ್ರು ಅವರು ಪ್ರಾಸ್ತಾವಿಕದಲ್ಲಿ, ಅಂದ್ರೆ ಈ ರಂಜಾನ್ ಮಂತಲ್ಲಿ ಬಾಳದ ಉಪವಾಸದಿಂದ ಶಾಂತಿ, ಆಮೇಲೆ ಗ್ರಾಟಿಟ್ಯೂಡ್, ಕಂಪ್ಯಾಷನ್, ಮತ್ತೆ ಎಲ್ಲರೂ ಜೊತೆಯಾಗಿ ಇರಬೇಕು ಅನ್ನೋದು, ಎಲ್ಲಾ ಧರ್ಮದವರು ಜೊತೆಯಾಗಿ ಇರಬೇಕು ಅನ್ನೋದು ಸಂದೇಶಕ್ಕೋಸ್ಕರ ಇದನ್ನ ಮಾಡ್ತೀವಿ ಅಂತ ಹೇಳ್ತಿದ್ರು. ಇಲ್ಲಿ ನಾವೆಲ್ಲ ಸೇರಿರೋದು ನೋಡಿದ್ರೆ ಇದೊಂಥರ ಭ್ರಾತೃತ್ವದ ಒಂದು ಭಾವನೆಯನ್ನು ತರತಕ್ಕಂಥ ಒಂದು ಸಂಜೆ ಅಂತ ಹೇಳಿ ನಾನು ಹೇಳ್ತೀನಿ. ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು. ಹಾಗೆ ನೀವೇನು ನೀರಿಲ್ಲದ ಇದರಿಂದ ಒಂದು ಏನಂದ್ರೆ ವಾಟರ್ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ಮತ್ತೆ ಉಪವಾಸ ಮಾಡ್ಬೇಕಂದ್ರೆ ಮಂಗಳವಾರ ಏನು ಅನ್ನೋದನ್ನ ಈ ಮಾತ್ರ ನಿಮಗೆ ತಿಳಿಸ್ಕೊಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಹ್ಯಾಪಿ ರಂಜಾನ್, ಎಲ್ಲರಿಗೂ ಒಳ್ಳೆಯದಾಗಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಅಧಿಕಾರಿಗಳು, ಚೂಡಾಧ್ಯಕ್ಷರು ಹಾಗೂ ಎಲ್ಲ ಡಿಗ್ನಿಟರೀಸ್ ಮತ್ತು ಪುಟಾಣಿ ಮಕ್ಕಳು, ಪಾಠ ಮಿತ್ರಗಳು, ಲಾಸ್ಟ್ ಇಯರ್ ಕೂಡ ನಾವು ಈ ಹಬ್ಬಗೆ ನಾವು ಇಷ್ಟಾಗೆ ಬಂದಿದ್ದೀವಿ. ಆವಾಗ ಕೂಡ ನಾವು ಟೀಚಿ ಮಾಡೋದಂತ ನಾವು 3 ಜನ ಬಂದಿದ್ದೀವಿ. ಇವಾಗ ಕೂಡ ನಾವು 3 ಜನ ಇಲ್ಲಿ ಬಂದ ಎಲ್ಲರಿಗೆ ವಿಶ್ ಮಾಡೋಣ, ಅದಕ್ಕೆ ನಿಮ್ಗೆ ಎಲ್ಲರಿಗೆ ಮೀಟ್ ಮಾಡಕ್ಕೆ ಬಂದಿದ್ದೀವಿ. ಅಲ್ಲಿ ಯಾವ್ದು ಹಬ್ಬ ಇದ್ರೆ ಈ ತರ ಉಪವಾಸ ಎಲ್ಲ ರೀತಿಯಲ್ಲಿ ಇದೇ ಇರುತ್ತೆ. ನಾವು ಈ ತರ ಉಪವಾಸ ಯಾಕೆ ಮಾಡ್ತೀವಿ ಅಂದ್ರೆ ನಮ್ಗೆ ಒಂದು ಕಂಟ್ರೋಲ್ ಇರ್ಬೇಕು. ಏನಾದ್ರೂ ಆಗ್ಲಿ ನಮ್ದು ಆಂಗರ್ ಇರ್ಬೋದು, ಏನಾದ್ರೂ ಕೆಲಸ ಮಾಡ್ತಾ ಇದ್ರೆ ಅದರಲ್ಲಿ ನಮ್ಗೆ ಕಂಟ್ರೋಲ್ ಇರ್ಬೇಕು ಮತ್ತು ಡೆಡಿಕೇಶನ್ ಇರ್ಬೇಕು. ನಿಮ್ದು ಡೆಡಿಕೇಶನ್ ಇದ್ರೆ, ಕಂಟ್ರೋಲ್ ಇದ್ರೆ ಕೆಲಸ ಕರೆಕ್ಟ್ ಆಗಿ ಮಾಡಕ್ಕೆ ಆಗುತ್ತೆ. ನಿಮ್ದು ಸ್ಕೂಲಲ್ಲಿ ಕೂಡ ವಿದ್ಯಾಭ್ಯಾಸ ಏನ್ ಮಾಡ್ತೀರಾ ಕರೆಕ್ಟ್ ಆಗಿ, ಡಿಸಿಪ್ಲಿನ್ ಆಗಿ, ಡೆಡಿಕೇಶನ್ ಆಗಿ ನೀವು ಬೆಳಿಗ್ಗೆ ಎಲ್ಲ ಸಾಯಂಕಾಲ ಸ್ಕೂಲಿಗೆ ಬರ್ತೀರಾ. ಆ ತರ ಚೆನ್ನಾಗಿ ಓದಿಸ್ಬೇಕು. ನಿಮ್ಮ ಫ್ಯಾಮಿಲಿಯವರಿಗೆ, ನಿಮ್ಮ ಸೊಸೈಟಿಗೆ ಒಂದು ಒಳ್ಳೆಯ ನೇಮನ್ನು ತರಿಸ್ಬೇಕು. ಧನ್ಯವಾದಗಳು. ಎಲ್ಲ ಗಣ್ಯರಿಗೂ ಮತ್ತೆ ಎಲ್ಲ ಪುರಾಣಿ ಮಕ್ಕಳಿಗೆ ನಮ್ಮೆಲ್ಲರಿಗೂ ಒಂದು ಇತಿಹಾಸ ಕೂಟಕ್ಕೆ ಬಂದಿರುವಂತಹ ಈ ಸೇರಿರುವಂತಹ ಪ್ರತಿಯೊಬ್ಬರಿಗೂ
ಶುಭಾಶಯಗಳು. ಇದು ರಂಜಾನ್ ಹಬ್ಬ 1 ತಿಂಗಳ ಕಾಲ ಉಪವಾಸ ಮಾಡಿ ಆಚರಿಸುವಂಥ ಪವಿತ್ರ ಹಬ್ಬ. ಈ ಸಾರಿ ವಿಶೇಷ ಏನಂದ್ರೆ ನಮ್ಮ ಹಿಂದೂಗಳ ಹಬ್ಬ ಇರ್ಬೋದು, ಮತ್ತೆ ಯುಗಾದಿ ಮತ್ತೆ ರಂಜಾನ್ ಎರಡು ಜೊತೆಗೆ ಬರ್ತಾರೆ. ಯುಗಾದಿ ಆದ ನೆಕ್ಸ್ಟ್ ಡೇಗೆ ಹೊಸದಟ್ಟು ಅಂತ ಇರ್ತಾರೆ, ಚಂದ್ರನ ದರ್ಶನ ಮಾಡ್ತಾರೆ. ಚಂದ್ರನ ದರ್ಶನ ಮಾಡ್ತಾ ಅಲ್ಲಿಂದ ಹೊಸ ವರ್ಷ ಪ್ರಾರಂಭ ಅಂತ ಹೇಳಿ ತಮ್ಮದು ಹಾಗೆ ಜೊತೆಗೆ ಒಂದೇ ಸರಿ ಬರ್ತಾರೆ. ಎಷ್ಟೋ ವರ್ಷಗಳ ನಂತರ ಈ ತರ ಒಂದು ಜೊತೆಗೆ ಬರ್ತಾ ಇದೆ. ಎಲ್ಲರಿಗೂ ಹಬ್ಬದ ಶುಭಾಶಯಗಳು. ತುಂಬಾ ಜನಗಳಿಂದ ನಾವೆಲ್ಲ ಒಂದು ವೃತ್ತಿಯಿಂದ ಈ ಒಂದು ದೇವರ ಸೇವೆ ಮಾಡ್ತಾ ಇದ್ದೀರ. ಇದರಿಂದ ಎಲ್ಲರಿಗೂ ಒಂದು ಮಾನಸಿಕ ನೆಮ್ಮದಿ ಮತ್ತು ದೈಹಿಕ ನೆಮ್ಮದಿ ಮತ್ತೆ ಒಂದು ಪ್ರಾಕೃತಿಕ ಭಾವನೆಯನ್ನು ಬೆಳೆಸಲಿಕ್ಕೆ ಆಗುತ್ತೆ. ನನಗೆ ರಂಜಾನ್ ಹಬ್ಬ ಪ್ರತಿ ವರ್ಷ ಮೆಮೊರಿ ತುಂಬ ಜ್ಞಾಪಕ ಆಗುತ್ತೆ ನನಗೆ. ಕಾರಣ ಅಂದರೆ ನಾನು ಒಂದ್ಸಾರಿ ಈಗ ಒಂದು 2017ರಲ್ಲಿ ಸರಿ ಹೋಗ್ತಾ ಇದೆ. ಅಂದರೆ ಜರ್ಮನಿಗೆ ಹೋಗ್ಬೇಕಾದ್ರೆ ದೋಹಾದಿಂದ ಫ್ಲೈಟು ಜರ್ಮನಿಗೆ ಹೋಗಿ ದೋಹಾದಿಂದ ಫ್ಲೈಟ್ ಹೋಗ್ಬೇಕು. ರಂಜಾನ್ ಹಬ್ಬದ ಸೇಮ್ ದಿನನೇ ನಾವು ಫ್ಲೈಟ್ ಹೋಗ್ತಾ ಇದ್ವಿ. ಎಲ್ಲರೂ ಮೇಲೆ ಫ್ಲೈಟಿಂದ ಹೋದ ತಕ್ಷಣ ಅನೌನ್ಸ್ ಮಾಡ್ತಾ ಇದ್ದಾರೆ. ಎಲ್ಲರೂ ಅಲ್ಲಿಂದ ಪ್ರೇಯರ್ ಮಾಡ್ತಾ ಇದ್ದಾರೆ. ನಾವು ಮೆಕ್ಕರ ಮೇಲ್ಗಡೆಯಿಂದ ಇವು ಕಾಣುತ್ತೆ, ಮೇಲ್ಗಡೆಯಿಂದ ನೋಡಿದ ತಕ್ಷಣ ನಾವು ಎಲ್ಲ ಪ್ರೇಯರ್ ಮಾಡಿದ್ರು ಲೈಟ್ ಎಲ್ಲ ಕಾಣಿಸ್ತಾ ಇದ್ವು, ನೋಡ್ತಾ ಇದ್ರು. ಅವಾಗ ಗೊತ್ತಾಯಿತು ಯಾವುದೇ ಧರ್ಮ ಇರ್ಬೋದು ದೇವರು ಮಾತ್ರ ಇದ್ದಾನೆ ಅಂತ. ಕಾರಣ ಅಂದರೆ ನೋಡಿದ ತಕ್ಷಣ ನಮಗೆ ಮೈ ಇದರಲ್ಲಿ ಒಂಥರ ಗೂಸ್ ಬಂಪ್ಸ್ ಬರುತ್ತಲ್ಲ, ರೋಮಗಳೆಲ್ಲ ನಮಗೂ ಒಂಥರ ಮೇಲೆ ಎದ್ದು ನಿಂತ್ಕೊಳ್ತು. ಅವಾಗ ನಾವು ಕೂಡ ಅಲ್ಲಿಂದನೇ ಒಂದು ಅಂದರೆ ಅಲ್ಲಿಂದ ಮೇಲೆ ನೋಡಿ ಒಂದು ಪ್ರೇಯರ್ನ ಮಾಡಿದ ದಿನ ಅದು ರಂಜಾನ್. ಪ್ರತಿ ವರ್ಷ ರಂಜಾನಲ್ಲಿ ಯಾವಾಗ ನೆನಪು ಬರುತ್ತೆ ಅದಕ್ಕೆ. ತಾವೆಲ್ಲ ಈ ದಿನ ಎಲ್ಲ ಹಿರಿಯರು ಸೇರಿದಿರ, ಮಕ್ಕಳು ಸೇರಿದಿರ. ಇದೊಂದು ಅತ್ಯುತ್ತಮವಾದ ಆಚರಣೆ. ತಮಗೆಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ಎಲ್ಲರೂ ಮುಂಚಿತವಾಗಿ ರಂಜಾನ್ ಹಬ್ಬದ ಶುಭಾಶಯಗಳು. Dear teachers, beloved students, and everyone present here, I welcome you all with warm greetings. Assalamu alaikum wa rahmatullahi wa barakatuh. It is a great honor and pleasure to welcome you all to this Iftar gathering.